ದರ್ಶನ್ರ ಪತ್ನಿ ಮತ್ತು ಪವಿತ್ರ ಗೌಡ ಮಧ್ಯೆ ಪೋಸ್ಟ್ ವಾರ್ ತಾರಕಕ್ಕೇರಿದೆ. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರ ನಡುವೆ ಕಿತ್ತಾಟ ಜೋರಾಗಿದೆ. ಪರಸ್ಪರ ಪೋಸ್ಟ್ಗಳನ್ನು ಹಾಕೋದ್ರ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಸಮರ ಸಾರಿದ್ದಾರೆ. ಫೋಟೋ ವಾರ್ಗೂ ಮುಂಚೆಯೇ ವಿಜಯಲಕ್ಷ್ಮಿ ಒಂದು ಪೋಸ್ಟ್ ಅನ್ನು ಹಾಕಿರ್ತಾರೆ. ತಮ್ಮ ಫ್ಯಾಮಿಲಿ ಫೋಟೋವನ್ನ ವಿಜಯಲಕ್ಷ್ಮಿ ಶೇರ್ ಮಾಡಿಕೊಂಡಿದ್ರು. ಇದು ನಾವು ನಮ್ಮ ಒಬ್ಬ ಮಗನ ಜೊತೆ, ಅಂದ್ರೆ ವಿಜಯಲಕ್ಷ್ಮಿ ಮತ್ತೆ ನಟ ದರ್ಶನ್ ಅವರ ಪುತ್ರ ಇರುವಂತಹ ಫೋಟೋ ಅದು. ಇದು ನಾವು ನಮ್ಮ ಮಗನ ಜೊತೆ ಅನ್ನೋ ಕ್ಯಾಪ್ಷನ್ ಹಾಕಿ ಆ ಫೋಟೋ ಶೇರ್ ಮಾಡಿರ್ತಾರೆ. ಕುಟುಂಬದ ಜೊತೆಗಿನ ಫೋಟೋ. ವಿಜಯಲಕ್ಷ್ಮಿ ಪೋಸ್ಟ್ ಹಾಕಿದ ಬಳಿಕ ನಟಿ ಪವಿತ್ರ ಗೌಡ ಕೂಡ ಪೋಸ್ಟ್ ಹಾಕ್ತಾರೆ. ಇಬ್ಬರ ನಡುವೆ ಈ ಸಾಮಾಜಿಕ ಜಾಲತಾಣ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕಿದ್ದು ಮೊದಲಿಗೆ ವಿಜಯಲಕ್ಷ್ಮಿ, ಅದಾದ ನಂತರ ಪವಿತ್ರ ಗೌಡ. ಆ ಮೂಲಕ ಸಾಮಾಜಿಕ ಜಾಲತಾಣದಲ್ಲೇ ಈ ಇಬ್ಬರ ನಡುವೆ ಸಮರ ಆಗಿದೆ. ಜೊತೆಗೆ ಪೋಸ್ಟ್ ಮಾಡಿ ಆದ ನಂತರದಲ್ಲಿ ಪವಿತ್ರ ಗೌಡ ಪೋಸ್ಟ್ಗೆ ಕೌಂಟರ್ ಪೋಸ್ಟ್ ಆಗಿ ಮತ್ತೊಂದು ಪೋಸ್ಟ್ ಅನ್ನ ಮಾಡ್ತಾರೆ ವಿಜಯಲಕ್ಷ್ಮಿ. ಪವಿತ್ರ ಗೌಡ ಅವರ ಈ ಹಿಂದಿನ ಸಂಬಂಧ ಏನಿತ್ತಲ್ಲ ಸಂಜಯ್ ಸಿಂಗ್ ಅನ್ನೋರ ಜೊತೆಗಿನ ಮತ್ತು ಅವರ ಮಗು ಜೊತೆಗಿನ ಫೋಟೋಗಳನ್ನು ಹಾಕಿ ಅದಕ್ಕೆ ಒಂದು ಬರಹ ಹಾಕಿದ್ದಾರೆ ನೋಡಿ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಮೊದಲಿಗೆ ಇದು ವಿಜಯಲಕ್ಷ್ಮಿ ಹಾಕಿದ್ದಂಥ ಪೋಸ್ಟ್ ಇದು. ನಾವು ನಮ್ಮ ಒಬ್ಬ ಮಗನ ಜೊತೆಗೆ ನಮ್ಮ ಕುಟುಂಬ ನಮ್ಮ ಸಂಸಾರ ಅಂತ ಹೇಳಿ ಒಂದು ಅಡಿಬರಹ ಕೊಟ್ಟು ಇದೊಂದು ಫೋಟೋವನ್ನ ಪೋಸ್ಟ್ ಮಾಡ್ತಾರೆ. ಇಲ್ಲಿವರೆಗೂ ಕೂಡ ಏನೂ ಆಗಿರಲಿಲ್ಲ. ಅದಾದ್ಮೇಲೆ ಸ್ವಲ್ಪ ಹೊತ್ತಿನ ನಂತರ ಪವಿತ್ರ ಗೌಡ ಒಂದು ಪೋಸ್ಟ್ ಹಾಕ್ತಾರೆ. ಆ ಪೋಸ್ಟ್ನಲ್ಲಿ ಇದು 10 ವರ್ಷಗಳ ನಮ್ಮ ರಿಲೇಶನ್ಶಿಪ್, ಥ್ಯಾಂಕ್ ಯು ಅನ್ನುವಂಥ ಕ್ಯಾಪ್ಷನ್ ಕೊಟ್ಟು ಇರುವಂಥ ಅಷ್ಟು ಫೋಟೋಗಳನ್ನು ಒಂದು ರೀತಿ ಕೊಲೇಜ್ ಮಾಡಿ ಒಂದು ವಿಡಿಯೋ ತರ ಮಾಡಿ ಒಂದು ಪೋಸ್ಟ್ ಅನ್ನ ಮಾಡ್ತಾರೆ ಪವಿತ್ರ. ಇದಾದ ಮೇಲೆ ಇದಕ್ಕೆ ಪ್ರತಿಯಾಗಿ ಮತ್ತೆ ವಿಜಯಲಕ್ಷ್ಮಿ ಇನ್ನೊಂದು ಪೋಸ್ಟರ್ ಮಾಡ್ತಾರೆ. ಬೇರೆಯವರ ಪತಿ ಜೊತೆಗಿನ ಫೋಟೋಗಳನ್ನ ಈ ರೀತಿ ಪೋಸ್ಟ್ ಮಾಡಬೇಕಾದ್ರೆ ಅವ್ರ ವ್ಯಕ್ತಿತ್ವ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅಂತ ಕಿಡಿಕಾರಿ ವಿಜಯಲಕ್ಷ್ಮಿ ಪೋಸ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ಅದನ್ನ ಸ್ವತಃ ಪವಿತ್ರ ಗೌಡಗೂ ಕೂಡ ಟ್ಯಾಗ್ ಮಾಡಿದ್ದಾರೆ. ಅದರ ಜೊತೆಗೆ ಒಂದಷ್ಟು ವಿಷಯಗಳನ್ನ ಸವಿಸ್ತಾರವಾಗಿ ವಿಜಯಲಕ್ಷ್ಮಿ ಅವರು ಕೂಡ ಬರೆದಿದ್ದಾರೆ. ನಾನು ನನ್ನ ಕುಟುಂಬ ಉಳಿಸ್ಕೊಳ್ಳೋ ಕಾರಣಕ್ಕಾಗಿ ಈ ರೀತಿಯಾಗಿ ಮಾಡಲೇಬೇಕಾಗಿದೆ. ಹಾಗಾಗಿ ಈ ವಿಚಾರವನ್ನು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಾದರೂ ಪರವಾಗಿಲ್ಲ ಈ ರೀತಿ ಚರ್ಚೆ ಮಾಡಬೇಕು. ಅವಶ್ಯಕತೆ ಬಿದ್ದರೆ ಮುಂದುವರೆದು ನಾನು ಕಾನೂನು ಕ್ರಮ ಜರುಗಿಸೋದಕ್ಕೂ ಕೂಡ ಮುಂದಾಗ್ತೀನಿ. ಆದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬರ ಪತಿಯ ಜೊತೆಗೆ ಈ ರೀತಿಯಾದಂಥ ಫೋಟೋಗಳನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ಅವ್ರಿಗೆ ಅದರ ಅರಿವಿರಬೇಕಾಗಿತ್ತು. ಬಟ್ ಅದರ ಅರಿವಿಲ್ಲ. ಅದು ಅವರ ವ್ಯಕ್ತಿತ್ವ ಏನು ಅನ್ನೋದನ್ನು ತೋರಿಸುತ್ತೆ. ಜೊತೆಗೆ ಈ ಹಿಂದಿನ ಇವರ ರಿಲೇಶನ್ಶಿಪ್ ಏನಾಯಿತು ಹಾಗಿದ್ರೆ ಅಂತ ಹೇಳಿ ಪವಿತ್ರ ಗೌಡ ಅವರ ಈ ಹಿಂದಿನ ರಿಲೇಶನ್ಶಿಪ್ ಇತ್ತಲ್ಲ, ಆ ಸಂದರ್ಭದ ಫೋಟೋಗಳನ್ನು ಪೋಸ್ಟ್ ಮಾಡಿ ನೇರ ಅದನ್ನು ಅವರಿಗೆ ಟ್ಯಾಗ್ ಮಾಡಿ ವಿಜಯಲಕ್ಷ್ಮಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈ ರೀತಿಯಾಗಿ ಪೋಸ್ಟ್ ಮಾಡಿರೋದು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಸಮರಕ್ಕೆ ಕಾರಣ ಆಗ್ತಾ ಇದೆ. ಈ ಬಾರಿ ಇವರಿಬ್ಬರೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋದ್ರ ಮೂಲಕ ಮತ್ತೆ ಈ ವಿಷಯ ಚರ್ಚೆಯ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಇವತ್ತು 2 ಪ್ರೆಸ್ ಮೀಟ್ಗಳಿತ್ತು. ಒಂದು ಕಾಟೇರ ಫಿಲ್ಮ್ನ ಸಕ್ಸಸ್ ಪ್ರೆಸ್ ಮೀಟ್, ಮತ್ತೊಂದು ಜಸ್ಟ್ ಪಾಸ್ ಅನ್ನುವಂಥ ಸಿನಿಮಾದಲ್ಲಿ ಪ್ರೆಸ್ ಮೀಟ್ಗೆ ದರ್ಶನ್ ಅವರು ಗೆಸ್ಟ್ ಆಗಿ ಹಾಜರಾಗಬೇಕಾಗಿತ್ತು. ಈಗಾಗಲೇ ಕಾಟೇರ ಸಕ್ಸಸ್ ಮೀಟ್ ಕ್ಯಾನ್ಸಲ್ ಆಗಿದೆ. ಜಸ್ಟ್ ಪಾಸ್ ಚಿತ್ರತಂಡದ ಸುದ್ದಿಗೋಷ್ಠಿ ಏನಾಗುತ್ತೆ, ಅಲ್ಲಿಗೆ ನಟ ದರ್ಶನ್ ಬರ್ತಾರೆ ಗೊತ್ತಿಲ್ಲ. ಇದೆಲ್ಲ ಒಂದು ರಾತ್ರಿಯಷ್ಟರಲ್ಲಿ ಆಗಿರುವಂಥ ಬೆಳವಣಿಗೆ, ನಿನ್ನೆ ರಾತ್ರಿ ಆಗಿರುವಂಥ ಪೋಸ್ಟ್ಗಳು ಇದು. ಇವತ್ತು ಬೆಳಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಸೃಷ್ಟಿಸೋದಕ್ಕೆ ಆರಂಭ ಆಯಿತು. ವಿಜಯಲಕ್ಷ್ಮಿ ಅವರು ಮೊದಲಿಗೆ ಒಂದು ಪೋಸ್ಟ್ ಮಾಡ್ತಾರೆ. ಅವರ ಕುಟುಂಬ, ಅವರ ಪತಿ ಮತ್ತೆ ಪುತ್ರನ ಜೊತೆಗಿದ್ದ ಒಂದು ಫೋಟೋ ಹಾಕೊಳ್ತಾರೆ. ಅದರಲ್ಲಿ ಯಾವುದೇ ತಪ್ಪುಗಳು ಕಂಡು ಬರೋದಿಲ್ಲ. ಸಹಜವಾಗಿ ಒಂದು ಪೋಸ್ಟ್ ಹಾಕಿದ್ದಾರೆ ಅಂತ ಮೊದಲಿಗೆ ಅನ್ಸುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.